ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 250ಕ್ಕಿಂತ ಹೆಚ್ಚಿನ ಇಂಗ್ಲಿಷ್ ಪ್ರಶ್ನೆಗಳು, ನಮ್ಮ ದಿನನಿತ್ಯದ ಸಂಭಾಷಣೆಯಲ್ಲಿ ಉಪಯೋಗವಾಗುವ ಇಂಗ್ಲಿಷ್ ಕ್ವಶನ್ಸ್ಗಳು ಮತ್ತು ಅವುಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಆನ್ಸರ್ ಮಾಡುವುದು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕಲಿತಾ ಇದ್ದೀವಿ. ನೀವು ಇಂಗ್ಲಿಷ್ ಬೇಸಿಕ್ನಿಂದ ಕಲಿತಾ ಇದ್ದರೆ ಈ ಒಂದು ವಿಡಿಯೋನಿಂದ ನಿಮಗೆ ಇಂಗ್ಲಿಷ್ ಕಲಿಯಲಿಕ್ಕೆ ಬಹಳ ಸುಲಭವಾಗುತ್ತದೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ. ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ. ವಾಟ್ಸ್ ಯುವರ್ ಗುಡ್ ನೇಮ್? ನಿಮ್ಮ ಶುಭ ನಾಮವೇನು? ಇದಕ್ಕೆ ಈ ರೀತಿ ಆನ್ಸರ್ ಮಾಡಬೇಕು. ಮೈ ನೇಮ್ ಈಸ್ ರಾಜು. ನನ್ನ ಹೆಸರು ರಾಜು. ನೆಕ್ಸ್ಟ್, ವಾಟ್ ಡು ಯು ಡೂ? ವಾಟ್ ಡು ಯು ಡೂ? ನೀವೇನು ಮಾಡುತ್ತೀರಿ? ಐ ಆಮ್ ಆ್ಯನ್ ಇಂಜಿನಿಯರ್. ಐ ಆಮ್ ಆ್ಯನ್ ಇಂಜಿನಿಯರ್. ನಾನು ಒಬ್ಬ ಇಂಜಿನಿಯರ್. ವೇರ್ ಡು ಯು ಲಿವ್? ವೇರ್ ಡು ಯು ಲಿವ್? ನೀವು ಎಲ್ಲಿ ವಾಸಿಸುತ್ತಿದ್ದೀರಿ? ನೀವು ಎಲ್ಲಿ ಇರ್ತೀರಿ ಅಂತ ಕೇಳಿದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ ಕೊಡಬೇಕು. ಐ ಲಿವ್ ಇನ್ ಬ್ಯಾಂಗ್ಳೂರ್. ನೀವೆಲ್ಲಿ ಇರ್ತೀರೋ ಅದನ್ನು ಇಲ್ಲಿ ಹೇಳಬೇಕು. ಐ ಲಿವ್ ಇನ್ ಬ್ಯಾಂಗ್ಳೂರ್. ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ನೆಕ್ಸ್ಟ್ ಕ್ವಶನ್, ಹೌ ಮೆನಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಡು ಯು ಹ್ಯಾವ್? ನಿನಗೆಷ್ಟು ಜನ ಸಹೋದರಿಯರು ಇದ್ದಾರೆ? ಐ ಹ್ಯಾವ್ ಒನ್ ಬ್ರದರ್ ಆ್ಯಂಡ್ ಒನ್ ಸಿಸ್ಟರ್. ನನಗೆ ಒಬ್ಬ ಸಹೋದರ ಮತ್ತು ಒಬ್ಬ ಸಹೋದರಿ ಇದ್ದಾರೆ. ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ಯುವರ್ ಫಾದರ್ ಡೂ? ನಿಮ್ಮ ತಂದೆಯರು ಏನು ಮಾಡುತ್ತಾರೆ? ನಿಮ್ಮ ತಂದೆಯವರು ಏನು ಕೆಲಸ ಮಾಡುತ್ತಾರೆ ಅಂತ ಇಂಗ್ಲೀಷ್ನಲ್ಲಿ ಕೇಳಿದ್ದರೆ ನಮಗೆ ಕನ್ನಡದಲ್ಲಿ ನಾವು ಈ ರೀತಿ ಆನ್ಸರ್ ಕೊಡಬೇಕು. ಮೈ ಫಾದರ್ ಈಸ್ ಎ ಫಾರ್ಮರ್. ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಾರೋ ಅದನ್ನು ನೀವು ಇಲ್ಲಿ ಹೇಳಬೇಕು. ವಾಟ್ ಡಸ್ ಯುವರ್ ಫಾದರ್ ಡೂ? ಮೈ ಫಾದರ್ ಈಸ್ ಎ ಫಾರ್ಮರ್. ನನ್ನ ತಂದೆ ಒಬ್ಬ ರೈತ. ವಾಟ್ಸ್ ಯುವರ್ ಕ್ವಾಲಿಫಿಕೇಷನ್? ನಿನ್ನ ವಿದ್ಯಾರ್ಥಿಯೇನು? ಐ ಡಿಡ್ ಬಿ ಕಾಮ್. ನಾನು ಬಿ ಕಾಮ್ ಮುಗಿಸಿದೆ. ನೆಕ್ಸ್ಟ್ ಒನ್, ವಾಟ್ ಆರ್ ಯುವರ್ ಹಾಬೀಸ್? ನಿನ್ನ ಹವ್ಯಾಸಗಳೇನು? ಮೈ ಹಾಬೀಸ್ ಆರ್ ರೀಡಿಂಗ್ ಬುಕ್ಸ್ ಆ್ಯಂಡ್ ವಾಚಿಂಗ್ ಟಿ.ವಿ. ನನ್ನ ಹವ್ಯಾಸಗಳೆಂದರೆ ಪುಸ್ತಕ ಓದುವುದು ಮತ್ತು ಟಿ.ವಿ ನೋಡುವುದು. ನೆಕ್ಸ್ಟ್ ಕ್ವಶನ್, ಹೌ ಫಾರ್ ಈಸ್ ಯುವರ್ ಹೌಸ್ ಫ್ರಮ್ ಹಿಯರ್? ನಿಮ್ಮ ಮನೆ ಇಲ್ಲಿಂದ ಎಷ್ಟು ದೂರವಿದೆ? ಇಟ್ಸ್ ಅಬೌಟ್ 5 ಕಿಲೋಮೀಟರ್ಸ್ ಫ್ರಮ್ ಹಿಯರ್. ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ನೆಕ್ಸ್ಟ್ ಕ್ವಶನ್, ವೇರ್ ವರ್ ಯು ಬಾರ್ನ್? ನೀವು ಹುಟ್ಟಿದ್ದು ಎಲ್ಲಿ? ಐ ವಾಸ್ ಬಾರ್ನ್ ಇನ್ ಕರ್ನಾಟಕ. ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೆ. ನೆಕ್ಸ್ಟ್ ಕ್ವಶನ್, ಹೌ ಆರ್ ಯು? ನೀವು ಹೇಗಿದ್ದೀರಾ? ಐ ಆಮ್ ಫೈನ್ ಅಥವಾ ಐ ಆಮ್ ಗುಡ್ ಅಂತಲೂ ಹೇಳ್ಬೋದು. ನಾನು ಚೆನ್ನಾಗಿದ್ದೇನೆ. ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ವಾಂಟ್? ವಾಟ್ ಡು ಯು ವಾಂಟ್?
ನಿನಗೇನು ಬೇಕು? ಐ ವಾಂಟ್ ಯುವರ್ ಬುಕ್. ನನಗೆ ನಿನ್ನ ಪುಸ್ತಕ ಬೇಕು. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ. ವೈ ಕಾಂಟ್ ಯು ಡೂ ದ್ಯಾಟ್ ವರ್ಕ್? ವೈ ಕಾಂಟ್ ಯು ಡೂ ದ್ಯಾಟ್ ವರ್ಕ್? ನಿನಗೇಕೆ ಆ ಕೆಲಸ ಮಾಡಲಾಗುತ್ತಿಲ್ಲ? ಐ ಆಮ್ ವೆರಿ ಟಯರ್ಡ್. ದ್ಯಾಟ್ಸ್ ವೈ ಐ ಕಾಂಟ್ ಡೂ ದ ವರ್ಕ್ ನಾವ್. ನನಗೆ ತುಂಬ ಆಯಾಸವಾಗಿದೆ, ಅದಕ್ಕೆ ನನ್ನಿಂದ ಆ ಕೆಲಸವನ್ನು ಈಗ ಮಾಡಲಾಗುತ್ತಿಲ್ಲ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಸುಜಾತ ಡೂಯಿಂಗ್? ಸುಜಾತ ಏನು ಮಾಡುತ್ತಿದ್ದಾಳೆ? ಸಿ ಈಸ್ ಹೆಲ್ಪಿಂಗ್ ಹರ್ ಚಿಲ್ಡ್ರನ್ ಟು ವಿತ್ ದೇರ್ ಹೋಮ್ವರ್ಕ್. ಅವಳು ತನ್ನ ಮಕ್ಕಳಿಗೆ ಮನೆ ಪಾಠದಲ್ಲಿ ಸಹಾಯ ಮಾಡುತ್ತಿದ್ದಾಳೆ. ನೆಕ್ಸ್ಟ್ ಕ್ವಶನ್. ವೇರ್ ವರ್ ಯು ಎಸ್ಟರ್ಡೇ? ವೇರ್ ವರ್ ಯು ಎಸ್ಟರ್ಡೇ? ನಿನ್ನೆ ನೀನು ಎಲ್ಲಿದ್ದೆ? ವೇರ್ ವರ್ ಯು ಎಸ್ಟರ್ಡೇ? ನಮಗೆ ಯಾರಾದರೂ ಈ ರೀತಿ ಕ್ವಶನ್ ಮಾಡಿದಾಗ ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ ಕೊಡಬೇಕು. ಐ ವಾಸ್ ಇನ್ ಮೈ ಅಂಕಲ್ಸ್ ಹೌಸ್. ನಾನು ನನ್ನ ಚಿಕ್ಕಪ್ಪನವರ ಮನೆಯಲ್ಲಿದ್ದೆ. ವೇರ್ ವರ್ ಯು ಎಸ್ಟರ್ಡೇ? ಐ ವಾಸ್ ಇನ್ ಮೈ ಅಂಕಲ್ಸ್ ಹೌಸ್. ನೆಕ್ಸ್ಟ್ ಕ್ವಶನ್. ವೇರ್ ಡಿಡ್ ಯು ಗೋ ಎಸ್ಟರ್ಡೇ? ನಿನ್ನೆ ನೀನು ಎಲ್ಲಿಗೆ ಹೋದೆ? ಐ ವೆಂಟ್ ಟು ಮೈ ಅಂಕಲ್ಸ್ ಹೌಸ್. ನಾನು ನನ್ನ ಚಿಕ್ಕಪ್ಪನವರ ಮನೆಗೆ ಹೋದೆ. ವೇರ್ ಡಿಡ್ ಯು ಗೋ ಎಸ್ಟರ್ಡೇ? ಐ ವೆಂಟ್ ಟು ಮೈ ಅಂಕಲ್ಸ್ ಹೌಸ್. ನೆಕ್ಸ್ಟ್ ಕ್ವಶನ್. ವೈ ಡಿಡ್ ಯು ಗೋ ದೇರ್? ನೀನು ಅಲ್ಲಿ ಯಾಕೆ ಹೋದೆ? ಐ ಹ್ಯಾಡ್ ಸಮ್ ವರ್ಕ್. ದ್ಯಾಟ್ಸ್ ವೈ ಐ ವೆಂಟ್ ದೇರ್. ನನಗೆ ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ನಾನು ಅಲ್ಲಿಗೆ ಹೋದೆ. ವೈ ಡಿಡ್ ಯು ಗೋ ದೇರ್? ಐ ಹ್ಯಾಡ್ ಸಮ್ ವರ್ಕ್. ದ್ಯಾಟ್ಸ್ ವೈ ಐ ವೆಂಟ್ ದೇರ್. ನೆಕ್ಸ್ಟ್ ಕ್ವಶನ್. ಹೌ ಡಿಡ್ ಯು ಗೋ ದೇರ್? ನೀನು ಅಲ್ಲಿಗೆ ಹೇಗೆ ಹೋದೆ? ಐ ವೆಂಟ್ ದೇರ್ ಆನ್ ಫುಟ್. ನಾನು ಅಲ್ಲಿಗೆ ಕಾಲ್ನಡಿಗೆಯಲ್ಲಿ ಹೋದೆ. ಹೌ ಡಿಡ್ ಯು ಗೋ ದೇರ್? ಐ ವೆಂಟ್ ದೇರ್ ಆನ್ ಫುಟ್. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ. ವೆನ್ ಡಿಡ್ ಹೀ ಕಮ್? ವೆನ್ ಡಿಡ್ ಹೀ ಕಮ್? ಅವನು ಯಾವಾಗ ಬಂದ? ಹೀ ಕೇಮ್ ಆನ್ ಮಂಡೇ. ಹೀ ಕೇಮ್ ಆನ್ ಮಂಡೇ. ಅವನು ಸೋಮವಾರ ಬಂದ. ನೆಕ್ಸ್ಟ್ ಕ್ವಶನ್. ವಾಟ್ ಶುಡ್ ಐ ಡೂ ನೌ? ವಾಟ್ ಶುಡ್ ಐ ಡೂ ನೌ? ನಾನೀಗ ಏನು ಮಾಡಬೇಕು? ಯು ಹ್ಯಾಡ್ ಬೆಟರ್ ಕಂಪ್ಲೀಟ್ ಯುವರ್ ವರ್ಕ್. ಯು ಹ್ಯಾಡ್ ಬೆಟರ್ ಕಂಪ್ಲೀಟ್ ಯುವರ್ ವರ್ಕ್. ನೀನು ನಿನ್ನ ಕೆಲಸ ಮುಗಿಸುವುದು ಉತ್ತಮ. ವಾಟ್ ಶುಡ್ ಐ ಡೂ ನೌ? ಯು ಶುಡ್ ಬೆಟರ್ ಕಂಪ್ಲೀಟ್ ಯುವರ್ ವರ್ಕ್. ನೆಕ್ಸ್ಟ್ ಒನ್. ಹೂ ಟೋಲ್ಡ್ ಯು? ನಿನಗೆ ಯಾರು ಹೇಳಿದರು? ಮೈ ಫ್ರೆಂಡ್ ನವೀನ್ ಟೋಲ್ಡ್ ಮೀ. ನನ್ನ ಸ್ನೇಹಿತ ನವೀನ್ ನನಗೆ ಹೇಳಿದ. ಹೂ ಟೋಲ್ಡ್ ಯು? ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ ನಿನಗೆ ಯಾರು ಹೇಳಿದರು ಅಂತ. ಈ ವಾಕ್ಯಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ ಕೊಡ್ತೀವಿ. ಮೈ ಫ್ರೆಂಡ್ ಟೋಲ್ಡ್ ಮೀ. ನನ್ನ ಗೆಳೆಯ ನನಗೆ ಹೇಳಿದ್ದ. ನೆಕ್ಸ್ಟ್ ಕ್ವಶನ್. ವೆನ್ ವಿಲ್ ದೇ ಮೀಟ್ ಯು? ವೆನ್ ವಿಲ್ ದೇ ಮೀಟ್ ಯು?
ಅವರು ನಿನ್ನನ್ನು ಯಾವಾಗ ಭೇಟಿಯಾಗುತ್ತಾರೆ? ದೇ ವಿಲ್ ಮೀಟ್ ಮೀ ಟುನೈಟ್. ಅವರು ಈ ರಾತ್ರಿ ನನ್ನನ್ನು ಭೇಟಿಯಾಗುತ್ತಾರೆ. ಅವರು ಈ ರಾತ್ರಿ ನನ್ನನ್ನು ಭೇಟಿಯಾಗುತ್ತಾರೆ. ದೇ ವಿಲ್ ಮೀಟ್ ಮೀ ಟುನೈಟ್. ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಹ್ಯಾವ್ ಟು ಡೂ? ವಾಟ್ ಡು ಯು ಹ್ಯಾವ್ ಟು ಡೂ? ನೀನೇನು ಮಾಡಬೇಕಾಗಿದೆ? ಐ ಹ್ಯಾವ್ ಟು ಬೈ ಅ ಕಂಪ್ಯೂಟರ್. ಐ ಹ್ಯಾವ್ ಟು ಬೈ ಅ ಕಂಪ್ಯೂಟರ್. ನಾನೊಂದು ಕಂಪ್ಯೂಟರ್ ಕೊಳ್ಳಬೇಕಾಗಿದೆ. ನೆಕ್ಸ್ಟ್ ಕ್ವಶನ್, ವಾಟ್ ಹ್ಯಾಪನ್? ಏನಾಯಿತು? ನಥಿಂಗ್. ಏನೂ ಆಗಿಲ್ಲ. ವಾಟ್ ಹ್ಯಾಪನ್? ನಥಿಂಗ್. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ, ವಾಟ್ ಹ್ಯಾವ್ ಯು ಡನ್? ನಿನ್ನೇನು ಮಾಡಿದೆಯೇ? ಐ ಹ್ಯಾವ್ ಅರೇಂಜ್ಡ್ ಎವ್ರಿಥಿಂಗ್ ಆನ್ ದ ಟೇಬಲ್. ನಾನು ಪ್ರತಿಯೊಂದು ವಸ್ತುವನ್ನು ಮೇಜಿನ ಮೇಲೆ ಜೋಡಿಸಿಟ್ಟಿದ್ದೇನೆ. ವಾಟ್ ಹ್ಯಾವ್ ಯು ಡನ್? ಐ ಹ್ಯಾವ್ ಅರೇಂಜ್ಡ್ ಎವ್ರಿಥಿಂಗ್ ಆನ್ ದ ಟೇಬಲ್. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ, ವೈ ಡಿಡಂಟ್ ಯು ಗೋ ಟು ದಾವಣಗೆರೆ? ನೀನು ದಾವಣಗೆರೆಗೆ ಏಕೆ ಹೋಗಲಿಲ್ಲ? ವೈ ಡಿಡಂಟ್ ಯು ಗೋ ಟು ದಾವಣಗೆರೆ? ಐ ಹ್ಯಾಡ್ ಸಮ್ ವರ್ಕ್, ಸೊ ಐ ಡಿಡಂಟ್ ಗೋ ಟು ದಾವಣಗೆರೆ. ನನಗೆ ಸ್ವಲ್ಪ ಕೆಲಸ ಇತ್ತು, ಅದರಿಂದ ನಾನು ದಾವಣಗೆರೆಗೆ ಹೋಗಲಿಲ್ಲ. ವೈ ಡಿಡಂಟ್ ಯು ಗೋ ಟು ದಾವಣಗೆರೆ? ಐ ಹ್ಯಾಡ್ ಸಮ್ ವರ್ಕ್, ಸೊ ಐ ಡಿಡಂಟ್ ಗೋ ಟು ದಾವಣಗೆರೆ. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ, ವೇರ್ ಆರ್ ಯು ಗೋಯಿಂಗ್? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ, ವೇರ್ ಆರ್ ಯು ಕಮಿಂಗ್ ಫ್ರಾಮ್? ವೇರ್ ಆರ್ ಯು ಕಮಿಂಗ್ ಫ್ರಾಮ್? ನೀವು ಎಲ್ಲಿಂದ ಬರುತ್ತಿದ್ದೀರಿ? ಐ ಆಮ್ ಕಮಿಂಗ್ ಫ್ರಾಮ್ ಆಫೀಸ್. ನಾನು ಕಚೇರಿಯಿಂದ ಬರುತ್ತಿದ್ದೇನೆ. ವೇರ್ ಆರ್ ಯು ಕಮಿಂಗ್ ಫ್ರಾಮ್? ಐ ಆಮ್ ಕಮಿಂಗ್ ಫ್ರಾಮ್ ಆಫೀಸ್. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ, ವೆನ್ ಡು ಯು ಟೇಕ್ ಯುವರ್ ಲಂಚ್? ವೆನ್ ಡು ಯು ಟೇಕ್ ಯುವರ್ ಲಂಚ್? ನೀನೆಷ್ಟು ಹೊತ್ತಿಗೆ ಮಧ್ಯಾಹ್ನದ ಊಟ ಮಾಡುತ್ತೀಯಾ? ಇದಕ್ಕೆ ಈ ರೀತಿ ಆನ್ಸರ್ ಕೊಡ್ತೀವಿ, ಐ ಟೇಕ್ ಮೈ ಲಂಚ್ ಎಟ್ 1:30 PM. ನಾನು 1:30ಕ್ಕೆ ಊಟ ಮಾಡುತ್ತೇನೆ. ನಾನು 1:30ಕ್ಕೆ ಊಟ ಮಾಡುತ್ತೇನೆ. ವೆನ್ ಡು ಯು ಟೇಕ್ ಯುವರ್ ಲಂಚ್? ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ, ವೆನ್ ವಿಲ್ ದ ಡಾಕ್ಟರ್ ಕಮ್? ವೈದ್ಯರು ಯಾವಾಗ ಬರುವರು? ವೆನ್ ವಿಲ್ ದ ಡಾಕ್ಟರ್ ಕಮ್? ದೇ ವಿಲ್ ಕಮ್ ವಿತಿನ್ 15 minutes. ದೇ ವಿಲ್ ಕಮ್ ವಿದಿನ್ 15 minutes. ಅವರು 15 ನಿಮಿಷಗಳೊಳಗೆ ಬರುವರು. ನೆಕ್ಸ್ಟ್ ಕ್ವಶನ್ ಈ ರೀತಿಯಾಗಿದೆ, ವಿಚ್ ಪಾರ್ಟ್ ಆಫ್ ಕರ್ನಾಟಕ ಡು ಯು ಬಿಲಾಂಗ್ ಟು? ನೀವು ಕರ್ನಾಟಕದ ಯಾವ ಭಾಗಕ್ಕೆ ಸೇರಿದ್ದೀರಾ? ಐ ಬಿಲಾಂಗ್ ಟು ಕಲಬುರ್ಗಿ. ನಾನು ಕಲಬುರ್ಗಿಗೆ ಸೇರಿದ್ದೇನೆ. ಹೇ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ಇಂಗ್ಲೀಷ್ ಮಾತನಾಡಲಿಕ್ಕೆ ಹೆಚ್ಚು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೂ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗಳು ಬೇಕು ಅಂದರೆ
ಈಗಲೇ ಈ ನಂಬರ್ ಮೇಲೆ ಕರೆ ಮಾಡಿ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು.